ಅಮ್ಮ ಅಳ್ತಾನೆ ಇದ್ರು. ಆದ್ರೆ ಅಲ್ಲಿ ಯಾರು ಕೇಳಿಸ್ಕೊಳ್ಳೇ ಇಲ್ಲ. ಕೊನೆಗೂ ಪದ್ಧತಿ ಅನ್ನೋ ಹೆಸರಲ್ಲಿ ಅವ್ರು ಮಾಡ್ಬೇಕಾಗಿರೋದನ್ನ ಮಾಡ್ಬಿಟ್ರು. ಈ ತರ ಒಂದು ಸಂದರ್ಭದಲ್ಲಿ ಮಗನಾಗಿ ನಾನು ಅವರಿಗೆ ಯಾವ ಸಹಾಯನೂ ಮಾಡೋಕ್ಕಾಗಲಿಲ್ಲ. ರಚನಾ, ಕೈಲಾಗ್ದೊಂಥರ ನಿಂತ್ಬಿಟ್ಟೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಬಹುಶಃ ನನಗೊಂದು 7 ವರ್ಷ ಆಗಿರ್ಬೋದು. ಆಗೊಂದಿನ ಅಮ್ಮ ತಲೆಗೆ ಹೂ ಮುಡಿದಿರಲಿಲ್ಲ. ಅಪ್ಪ ಇದ್ದಕ್ಕಿದ್ದಾಗೆ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ರು, ಯಾಕೆ ಮುಡ್ದಿಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಹೂ ಕೊಡೋನು ಬಂದಿರಲಿಲ್ಲ ಅಂತ. ತಕ್ಷಣ ಅಪ್ಪ ಇದ್ದರು ಮಾರ್ಕೆಟ್ಗೆ ಹೋಗಿ ಹೂ ತಗೊಂಡ್ಬಂದರು. ತುಳಸಿ ಗಿಡ ಇಲ್ಲದ ಮನೆ ಹೇಗೆ ಮನೆ ಅನಿಸ್ಕೊಳ್ಳಲ್ವೋ ಹಾಗೆ ಹೂ ಮುಡಿದಿರೋ ಪದ್ಮಜ ಅನಿಸ್ಕೊಳ್ಳಲ್ಲ. ನಿನ್ನ ತಲೆಯಲ್ಲಿ ಯಾವಾಗಲೂ ಹೂ ಇರಲೇಬೇಕು ಅಂತ ಅಪ್ಪನೇ ಹೋಗಿ ಅಮ್ಮಗೆ ಹೂ ಮುಡಿಸಿದ್ರು. ಅಂತ ಅಮ್ಮನ್ನ ಅಪ್ಪ ಹೀಗೆ ನೋಡಿದೆ ಅವ್ರ ಆತ್ಮ ಎಷ್ಟೊಂದು ಕೊಡುತ್ತೆ ಏನೋ. ಮಾವನವರು ಅತ್ತೆ ಹೇಗಿರ್ಬೇಕು ಅಂತ ಅನ್ಕೋತಾ ಇದ್ರು. ಇನ್ಮೇಲೆ ಅತ್ತೆ ಹಾಗೆ ಇರ್ತಾರೆ. ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ. ಅಮ್ಮ ಮುಂಚೆ ಹೇಗಿದ್ರು ಇನ್ನು ಮುಂದೆ ಹಾಗೆ ಇರ್ತಾರೆ. ಕಪ್ಪು ಅಣ್ಣ ಅಣ್ಣ ನಾನು ಇಲ್ಲಿ ಹೇಗೋ ಬಂದೆ ಅಣ್ಣ. ಅದು ಏನಾಯ್ತು ಅಂತಂದ್ರೆ ನಾನು ಹೇಗೋ ಇಲ್ಲಿಗೆ ಬಂದೆ ನನ್ನಿಂದ ಅಣ್ಣ. ಇಷ್ಟ ದಿನ ಸಂಜೀವ ನನ್ನ ಸೋಲಿಸ್ತಾ ಇದ್ದ, ಈಗ ನೀನು ಅವನ ಲಿಸ್ಟಿಗೆ ಸೇರ್ಕೊಂಡ್ಬಿಟ್ಯಾ? ಸಾರಿ ಅಣ್ಣ, ಸಾರಿ. ಸಾರಿ cannot make a dead man alive. ಹೋಯ್ತಾ ಸಂಜೀವನ ಡಾಮಿನೇಟ್ ಮಾಡೋ ಚಾನ್ಸ್ ಹೋಯ್ತಾ? ಧೂಪ ಯಾರು ಹಾಕಿದ್ರು? ಸಂಜೀವ. ನಮ್ಮಪ್ಪ ಇಲ್ಲೂ ಪಾಲಿಟಿಕ್ಸ್ ಮಾಡಿ ಆ ಸಂಜೀವನ ಗೆಲ್ಲಿಸ್ಬಿಟ್ನ. ಇಲ್ಲೋ ಕಪ್ಪು, ನಮ್ಮಪ್ಪ ಏನಾದ್ರು ದೆವ್ವ ಆಗ್ಬಿಟ್ಟಿದ್ದಾನೇನೋ, ಅದಕ್ಕೆ ಕೆಂಡನ ನನ್ನ ಮುಖದ ಮೇಲೆ ಹಾರಿಸಿ ಪೌಡ್ರು ನೀರು ಕುಡಿಸಿ ನನ್ನ ಮಲಗಿಸ್ಬಿಟ್ನ ಅಂತ. ಏನಣ್ಣ ಹೇಳ್ತಾ ಇದೀಯಾ? ಏನೇನೋ ಡೌಟ್ಗಳು ಬರ್ತಿದೆ ಕಪ್ಪು ನನಗೆ. ಸರಿ ಬಿಟ್ಟಾಕು.